ನಮಸ್ಕಾರ. ವೆಲ್ಕಮ್ ಟು ಬಸಯ್ಯ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವ ಬಸಯ್ಯ. ಸೊ ಬನ್ನಿ, ಇವತ್ತಿನ ಒಂದು ಕ್ಲಾಸಲ್ಲಿ ಒಂದು ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಏನಾದರೂ ಕೇಳ್ತಾ ಇದ್ರಿ. ಸೊ ಯಾವ ರೀತಿಯಾಗಿ ಪಾಸ್ ಆಗಬೇಕು ಮತ್ತೆ ಎಷ್ಟು ಕ್ವಶನ್ಸ್ಗಳನ್ನ ಓದಿದ್ರೆ ನೀವು ಪಾಸ್ ಆಗೋಳಕ್ಕೆ ನಿಮಗೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾನು ಇವತ್ತಿನ ಒಂದು ಕ್ಲಾಸಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಓಕೆನಾ. ಸೊ ಬನ್ನಿ, ಹಾಗಾದ್ರೆ 5 ಮಾರ್ಕ್ಸ್ 10 ಮಾರ್ಕ್ಸ್ ವಿತ್ ಪಾಯಿಂಟ್ಸ್ ಅನ್ನ ಮಾಡಿದ್ದೀನಿ. ಓಕೆನಾ. ಯಾರು ಕೂಡ ನೋಟ್ಸ್ ಅನ್ನ ಏನ್ ಲಾಸ್ಟ್ ಟೈಮ್ ನೀವು ನೋಟ್ಸ್ ಮಾಡ್ತಿರಲ್ವಾ, ಸೊ ಅದು ಯಾವ ರೀತಿಯಾಗಿ ಓದ್ಕೊಳ್ಳೋದಕ್ಕೆ ಯಾವ ರೀತಿ ನೋಟ್ಸ್ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ನಿಮಗೆ ನೋಟ್ಸ್ ಮಾಡಿ ಕೊಡ್ತಾ ಹೋಗ್ತಾ ಇದ್ದೀನಿ. ಓಕೆನಾ. ಸೊ ಬನ್ನಿ ಹಾಗಾದ್ರೆ ಅದೇ 5 ಅಂಕದ ಪ್ರಶ್ನೆಗಳು. ಸೊ ಮೊದಲನೇಗೆ ಬಂದ್ಬಿಟ್ಟು 5 ಅಂಕದ ಪ್ರಶ್ನೆಗಳು ಅಂತ ಬಂದಾಗ ನೋಡಿ, ಹುಮಾಯೂನನ ವೈಫಲ್ಯತೆಗೆ ಕಾರಣಗಳು ಹಾಗೆ ಹುಮಾಯೂನನ ಆರಂಭಿಕ ಸಮಸ್ಯೆಗಳು. ಸೊ ಆರಂಭಿಕ ಸಮಸ್ಯೆಗಳು, ಸೊ ಇವೆರಡರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆನಾ. ಸೊ ಹಾಗೆ ಅಕ್ಬರನ ರಜಪೂತ್ ನೀತಿ ಆಗಿರ್ಬೋದು, ಅದೇ ರೀತಿಯಾಗಿ ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳು, ಅದೇ ರೀತಿಯಾಗಿ ಶೇರ್ ಶಾ ಸೂರಿಯ ಆಡಳಿತ ಪದ್ಧತಿಯನ್ನು ಕೂಡ ಬರೆಯಿರಿ ಅಂತ ಕೂಡ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ನೋಡಿ, ಆತನ ಒಂದು ಚಾಣಾಕ್ಷತೆಯನ್ನ ಅರಿಯದೆ ಏನ್ ಮಾಡ್ತಾನೆಪ್ಪ ಅಂತಂದ್ರೆ ಆ ಸುಖಭೋಗದಲ್ಲಿ ಕಾಲವನ್ನ ಕಳೀತಾ ಹೋಗ್ತಾನೆ ಹುಮಾಯೂನ್. ಇದರಿಂದಾಗಿ ಆತನ ಒಂದು ಸೋಲಿಗೆ, ಆತನ ಒಂದು ಪತನಕ್ಕೆ ಕಾರಣವಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಚಿತ್ತೋಡದ ರಾಣಿ ಅದೇ ರೀತಿಯಾಗಿ ಈ ಒಂದು ಚಿತ್ತೋಡದ ರಾಣಿ ಹುಮಾಯೂನನಿಗೆ ಈ ಒಂದು ಬಹದ್ದೂರ್ ಶಾನೊಂದಿಗೆ ಹೋರಾಡಲು ಸಹಾಯ ಕೇಳ್ತಾ ಹೋಗ್ತಾಳೆ. ಬಟ್ ಇವರು ಸಹಾಯವನ್ನ ನೀಡೋದಿಲ್ಲ. ಸೊ ಆ ರೀತಿಯಾಗಿ ಇದರಿಂದ ರಜಪೂತ್ ಸ್ನೇಹ ಸೈನ್ಯವನ್ನ ಕೂಡ ಕಳೆದುಕೊಳ್ತಾ ಹೋಗ್ತಾನೆ. ನಂತರದಲ್ಲಿ ಒಂದು ಮಾಳ್ವ ಗುಜರಾತ್ ಮೇಲೆ ಗೆದ್ದುಕೊಂಡು ಮಾಂಡುವಿಡಿನಲ್ಲಿ ವಿಲಾಸ ಜೀವನ ನಡೆಸಿರ್ತಕ್ಕಂತಹ ಇದರಿಂದ ಅವುಗಳು ಮತ್ತೆ ಆತನ ಕೈ ತಪ್ಪಿ ಹೋಗ್ತವೆ, ಈ ಒಂದು ಮಾಳ್ವ ಮತ್ತು ಗುಜರಾತ್. ಓಕೆನಾ. ಸೊ ಅದೇ ರೀತಿಯಾಗಿ ಹುಮಾಯೂನನು ತಾನು ಗೆದ್ದು ಪ್ರಾಂತ್ಯಗಳನ್ನ ಸಮರ್ಥ ಅಧಿಕಾರಿಯನ್ನಾಗಿ ನೇಮಿಸುವುದರಲ್ಲಿ ವಿಫಲನಾದನು ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ, ಪೂರ್ವ ನಿಯೋಜಿತ ದಾಳಿಗಳ ಕೊರತೆ, ಹುಮಾಯೂನನಿಗೆ ಅತಿ ಆಲಸ್ಯತನದ ವಿಲಾಸಭೋಗದ ಜೀವನ, ಅದೇ ರೀತಿಯಾಗಿ ನಂಬಿಕೆ ಅರ್ಹರ ಸಹೋದರನ ಕ್ಷಮೆ ಮಾಡಿದ ಆತನ ಕ್ಷಮಾಗುಣ. ಸೊ ನಂಬಿಕೆ ದ್ರೋಹ ಮಾಡಿದ್ರು ಕೂಡ ಅವರಿಗೆ ಒಂದು ಕ್ಷಮಾ ಮಾಡಿ ಬಿಟ್ಟು ಬಿಡ್ತಾನೆ. ಸೊ ಅದೇ ಈ ಒಂದು ಕ್ಷಮಾಗುಣ ಏನಪ್ಪಾ ಅಂತಂದ್ರೆ ಆತನ ವಿಫಲತೆಗೆ ಕಾರಣ ಅಂತ ಹೇಳ್ಬೋದು. ಸೊ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ತಂಬನ ಕೊಡಿ. ಅದೇ ರೀತಿಯಾಗಿ ಇವ್ಯಾವ ಕ್ವಶನ್ಸ್ ಗಳನ್ನ ಏನ್ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದೀನಿ, ನಿಮಗೆ ವಿವರಣೆ ಸಿಕ್ಕರೆ ನೀವು ವಿವರಣೆನ ನೋಡ್ಕೊಳ್ಬಹುದು. ಬಟ್ ವಿವರಣೆ ಸಿಗದೆ ಹೋದರೆ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ID ಮೇಲೆ ನೀವು ಮೆಸೇಜ್ ಅನ್ನ ಹಾಕ್ಬಹುದು. ಯಾರಿಗೆ ಬೇಕಪ್ಪ ಅವ್ರಿಗೆ ಕೂಡ ಕಳಿಸ್ಕೊಡುವಂತದ್ದು ಮಾಡ್ತೀನಿ. ಮತ್ತೆ ಅದೇ ರೀತಿಯಾಗಿ ಲಿಂಕ್ ಕೂಡ ನಿಮಗೆ ಕಳಿಸ್ಕೊಡ್ತೀನಿ. ಓಕೆನಾ. ಸೊ ಬೇಕಾದಾಗ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ನೋಟ್ಸಿನ ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳು ಅಂತ ಆಗಿರ್ಬೋದು, ಅದೇ ರೀತಿಯಾಗಿ ಶೇರ್ ಶಾ ಸೂರಿನ ಆಡಳಿತ ಪದ್ಧತಿಯನ್ನ ಬರೆಯಿರಿ ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಸೊ ಅತ್ಯಂತ ಈ ಒಂದು ಏನು ಮೊಘಲರ ಒಂದು ಕಾಲದಲ್ಲೇ ಅತ್ಯಂತ ಒಂದು ಪ್ರಸಿದ್ಧವಾಗಿದ್ದ ಆಡಳಿತ ಪದ್ಧತಿ ಅಂತಂದ್ರೆ ಅದು ಒಂದು ಶೇರ್ ಶಾ ಸೂರಿ ಆಡಳಿತ ಪದ್ಧತಿ ಆಗಿರುವಂತದ್ದು. ಸೊ ಇದನ್ನ 10 ಮಾರ್ಕ್ಸ್ ಕೂಡ ಕೇಳುವಂತ ಕ್ವಶನ್ಸ್ ಗಳು ಆಗಿರುತ್ತೆ. ಓಕೆನಾ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ, ಮೊಘಲರಿಂದ ಮರಾಠ ಸಾಮ್ರಾಜ್ಯವನ್ನ ರಕ್ಷಣೆಯಲ್ಲಿ ಈ ಒಂದು ತಾರಾಬಾಯಿಯ ಪಾತ್ರವನ್ನ ವಿವರಿಸಿ. ಸೊ ಒಂದು ಶಿವಾಜಿಯ ಮರಣಾನಂತರದಲ್ಲಿ ತಾರಾಬಾಯಿ, ಎರಡನೇ ಶಿವಾಜಿಯ ತಾಯಿ ತಾರಾಬಾಯಿಯ ಒಂದು ಪಾತ್ರ ಯಾವ ರೀತಿಯಾಗಿ ಮುಖ್ಯವಾಗಿ ಭಾಗವಹಿಸ್ತಾಳೆ ಒಂದು ಮರಾಠರ ಸಾಮ್ರಾಜ್ಯ, ಈ ಒಂದು ಮೊಘಲರ ದೊರೆ ಆಗಿರ್ತಕ್ಕಂತಹ ಔರಂಗಜೇಬ್ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಸೊ ಆ ಕಾಲದಲ್ಲಿ ಈ ಒಂದು ಮೊಘಲರ ದೊರೆಯಾಗಿರ್ತಕ್ಕಂಥ ಔರಂಗಜೇಬನ ವಿರುದ್ಧ ಹೋರಾಟ ಮಾಡಿದವರು ಅಂತಂದ್ರೆ ಯಾರಪ್ಪ ಅಂತಂದ್ರೆ ಈ ಒಂದು ತಾರಾಬಾಯಿ. ಓಕೆನಾ. ಸೊ ಅದೇ ರೀತಿಯಾಗಿ ಶಹಜಾನನ ಸುವರ್ಣ ಯುಗ ಕುರಿತು ಬರೆಯಿರಿ ಅಂತ ಕೇಳ್ತಾರೆ. ಸೊ ಅದೇ ರೀತಿಯಾಗಿ ಮೊಘಲರ ಸುವರ್ಣ ಯುಗ ಕುರಿತು ಬರೆಯಿರಿ ಅಂತ ಕೇಳಿದ್ರು ಕೂಡ ಸೊ ನೀವು ಇದೇ ಕ್ವಶನ್ ಅನ್ನ ಆನ್ಸರ್ಸ್ ಅನ್ನ ಬರಿಬೇಕಾಗತ್ತೆ. ಓಕೆನಾ. ಸೊ ಯಾಕಪ್ಪ ಅಂತಂದ್ರೆ ಮೊಘಲರ ಕಾಲದಲ್ಲಿ ಸುವರ್ಣ ಯುಗ ಅಂತ ಬಂದಾಗ ಸೊ ಯಾವ ಕಾಲದಲ್ಲಿ ಇರುತ್ತೆ ಅಂತಂದ್ರೆ ಅದು ಈ ಒಂದು ಶಹಜಾನನ ಅವಧಿಯಲ್ಲಿ ಅಂತ ಹೇಳ್ಬಹುದು. ಓಕೆನಾ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಶಿವಾಜಿ ಆಡಳಿತ ಪದ್ಧತಿ. ಸೊ ಶಿವಾಜಿ ಆಡಳಿತ ಪದ್ಧತಿ ಮತ್ತೆ ಶಿವಾಜಿ ಬಗ್ಗೆ ಜೀವನ ಮತ್ತು ಸಾಧನೆಗಳು, ಅದು 10 ಮಾರ್ಕ್ಸ್ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನಿಮಗೆ ಮ್ಯಾಪ್ ಅಲ್ಲೂ ಕೂಡ ಅದನ್ನ ನೋಡ್ಕೋಬೇಕಾಗುತ್ತೆ. ಓಕೆ. ಸೊ ಅದೇ ರೀತಿಯಾಗಿ ಔರಂಗಜೇಬನ ದಕ್ಕನ್ ನೀತಿ, ಆತನ ಧಾರ್ಮಿಕ ನೀತಿ ಮತ್ತು ದಕ್ಕನ್ ನೀತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಅದೇ ರೀತಿಯಾಗಿ ಜಹಾಂಗೀರನ ಸಾಧನೆಗಳು, ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಷ್ಟು ಕ್ವಶನ್ಸ್ ಅನ್ನ ಓದಿದ್ರೆ ನೀವು ಪಾಸ್ ಆಗಬಹುದು ಸೊ ಅನ್ನೋದಕ್ಕೆ ನಮಗೆ ಹೆಲ್ಪ್ ಮಾಡ್ತಾ ಇದೀನಿ. ಓಕೆನಾ. ಸೊ ಅದೇ ರೀತಿಯಾಗಿ ನೋಡಿ, ನೀವು ಔಟ್ ಆಫ್ ಔಟ್ ತೆಗಿಲೇಬೇಕು ಅಂತಂದ್ರೆ ನೀವು ಎಲ್ಲಾ ಕ್ವಶನ್ಸ್ ಓದೇಬೇಕ್ರಿ. ಸೊ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಕೊಟ್ಟಿದ್ದೀನಿ. ಸೊ ಬಟ್ ಇನ್ನೊಂದಿಷ್ಟು ಕ್ವಶನ್ಸ್ ಗಳು ಇರುತ್ತೆ, ನೀವು
ಪಿನ್ ಟು ಪಿನ್ ಓದ್ಬೇಕಾಗತ್ತೆ, ನೀವು ಔಟ್ ಆಫ್ ಔಟ್ ತೆಗಿಬೇಕಪ್ಪ ಅಂತಂದ್ರೆ. ಯಾಕಪ್ಪ ಅಂತಂದ್ರೆ ಒಂದು 2 ಮಾರ್ಕ್ಸ್ ಅಲ್ಲಿ ಕ್ವಶನ್ಸ್ ಹೋದ್ರು ಕೂಡ ನಿಮ್ದು ಔಟ್ ಆಫ್ ಔಟ್ ಆಗಲ್ಲ. ಓಕೆನಾ. ಸೊ ಅದೇ ರೀತಿಯಾಗಿ ಯಾರು ಔಟ್ ಆಫ್ ಔಟ್ ಮಾಡ್ಬೇಕಂತ ಇದ್ದೀರಾ, ಸೊ ಎಲ್ಲಾ ಕ್ವಶನ್ಸ್ ಗಳನ್ನ ಸ್ವಲ್ಪ ನೋಟ್ಸ್ ಬೇಕಾದ್ರೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಓಕೆನಾ. ಸೊ ಅದೇ ರೀತಿಯಾಗಿ ನೋಟ್ಸ್ ಯಾವ ಕ್ವಶನ್ಸ್ ಬಗ್ಗೆ ಬೇಕು ನಿಮ್ಗೆ, ಸೊ ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ನೋಟ್ಸ್ ಅನ್ನ ಕಳಿಸ್ಕೊಡ್ತೀನಿ. ಓಕೆನಾ. ಸೊ ಎಕ್ಸಾಮ್ ಹತ್ರ ಇದೆ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ 10 ಅಂಕದ ಪ್ರಶ್ನೆಗಳು. ಬಾಬರನ ಜೀವನ ಮತ್ತು ಸಾಧನೆಗಳು ಅಂತ ಆಗಿರ್ಬೋದು, ಅದೇ ರೀತಿಯಾಗಿ ಶಿವಾಜಿಯ ಜೀವನ ಮತ್ತು ಸಾಧನೆಗಳು ಅಂತ ಆಗಿರ್ಬೋದು, ಅದೇ ರೀತಿಯಾಗಿ ಮೊಘಲರ ಕೊಡುಗೆಗಳನ್ನ ಬರೆಯಿರಿ ಅಂತ ಹೇಳ್ಬೋದು. ಸೊ ಮೊಘಲರ ಕೊಡುಗೆ ವಾಸ್ತು ಮತ್ತು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅಂತ ಬಂದಾಗ ಈ ಒಂದು ಏನು ಒಂದು ಶಹಜಾನ ನಿರ್ಮಿಸಿರ್ತಾನಲ್ಲ, ಸೊ ಆತನ ಒಂದು ಕೊಡುಗೆ ಬಹಳ ಪ್ರಮುಖವಾಗಿರುವಂತದ್ದು. ಓಕೆನಾ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಶೇರ್ ಶಾಹನ ಆಡಳಿತ ಸುಧಾರಣೆಗಳನ್ನ ವಿವರಿಸಿ ಅಂತ ಹೇಳಿದ್ನಲ್ಲ, ಸೊ ಅದೇ ರೀತಿಯಾಗಿ ಇಲ್ಲಿ ಅದನ್ನ 10 ಮಾರ್ಕ್ಸ್ ಕೂಡ ಬರುತ್ತೆ ಮತ್ತೆ 5 ಮಾರ್ಕ್ಸ್ ಕೂಡ ಬರುತ್ತೆ. ಅದೇ ರೀತಿಯಾಗಿ ಅಕ್ಬರ್ನ ಧಾರ್ಮಿಕ ನೀತಿ ಮತ್ತು ರಜಪೂತ್ ನೀತಿ, ಇದು 5 ಮಾರ್ಕ್ಸ್ಗೆ ಸಪರೇಟ್ ಆಗಿ ಕೊಡಬಹುದು, ಅಥವಾ ಎರಡೂ ಸೇರಿಸಿ ನಿಮಗೆ 10 ಮಾರ್ಕ್ಸ್ಗೆ ಬರೀರಿ ಅಂತ ಕೂಡ ಕೇಳಬಹುದು. ನೆಕ್ಸ್ಟ್ ನೋಡಿ ಏನಪ್ಪಾ ಅಂತಂದ್ರೆ ಈ ಒಂದು ನಕ್ಷೆ ಅಂತ ಬಂದಾಗ, ಸೊ ಮ್ಯಾಪ್ ಯಾರ್ಯಾವ್ದು ಬರುತ್ತಪ್ಪ ಅಂತಂದ್ರೆ ಒಂದು ಅಕ್ಬರ್ ಮತ್ತೆ ಶಿವಾಜಿ ಬಗ್ಗೆ ನಿಮಗೆ ಮ್ಯಾಪ್ ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಮ್ಯಾಪ್ ಕೂಡ ನಿಮಗೆ PDF ಅನ್ನ ಕಳಿಸ್ಕೊಡ್ತೀನಿ, ಮತ್ತೆ ಲಿಂಕ್ ಕೂಡ ಹಾಕೊಡ್ತೀನಿ. ಓಕೆನಾ. ನೆಕ್ಸ್ಟ್ ನೋಡಿ ಈ ಒಂದು ಕ್ವಶನ್ಸ್ ಗಳಲ್ಲಿ ವಿತ್ ಪಾಯಿಂಟ್ಸ್ ಅನ್ನ ನಾನು ಇಲ್ಲಿ ನೋಟ್ಸ್ ಅನ್ನ ಮಾಡ್ಕೊಟ್ಟಿದ್ದೀನಿ. ಓಕೆನಾ. ಸೊ ಬಾಬರನ ಜೀವನ ಮತ್ತು ಸಾಧನೆಗಳಲ್ಲಿ ಏನೇನ್ ಬರೀಬೇಕು: ಪೀಠಿಕೆ, ಆರಂಭಿಕ ಜೀವನ, ಆತನ ಸಿಂಹಾಸನ ಆರೋಹಣ, ಅದೇ ರೀತಿಯಾಗಿ ಈತನ ಬಾಲ್ಯದ ಜೀವನ ಅಂತ ಇದೆ. ಸೊ ಅದು ಬಟ್ ಏನಾಗಿದೆ ಅಂತಂದ್ರೆ ಅಲ್ಲಿ ಸ್ವಲ್ಪ ಕ್ವಶನ್ಸ್ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುವಂತದ್ದು. ಓಕೆನಾ. ಸೊ ನೆಕ್ಸ್ಟ್ ನೋಡಿ ಬಾಬರನ ಸೈನಿಕ ಸಾಧನೆಗಳು, ಆತನ ಕಾಬೂಲದ ವಿಜಯ, ಸಮರ್ಕಂದದ ವಿಜಯ, ಅದೇ ರೀತಿಯಾಗಿ 1ನೇ ಪಾಣಿಪತ್ ಕದನ, ಕನ್ವಾ ಕದನ, ಮತ್ತೆ ಚಾಂದೇರಿ ಕದನ, ನೆಕ್ಸ್ಟ್ ಗೋಗ್ರಾ ಕದನ. ಭಾರತದ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಅಂತಂದ್ರೆ ಅದು ಈ ಒಂದು ಬಾಬರ್ ಕೇವಲ 4 ಕದನಗಳನ್ನ ಮಾಡ್ತಾ ಹೋಗ್ತಾನೆ. ಒಂದನೇದ್ದು ಪಾಣಿಪತ್ ಕದನ, ಮೊದಲನೇ ಪಾಣಿಪತ್ ಕದನ ನಿಮ್ಗೆ ಗೊತ್ತೇ ಇದೆ. ಓಕೆನಾ. ಸೊ ಅದೇ ರೀತಿಯಾಗಿ ಕನ್ವಾ ಕದನ, ಚಾಂದೇರಿ ಕದನ ಮತ್ತು ಗೋಗ್ರಾ ಕದನ. ಮೊದಲನೇ ಪಾಣಿಪತ್ ಕದನ ಅಂತ ಬಂದಾಗ ಈ ಒಂದು ಇಬ್ರಾಹಿಂ ಲೋಧಿ ಮಧ್ಯೆ ನಡೆಯುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ಕನ್ವಾ ಕದನ, ಸೊ ರಾಣಾ ಸಂಗನ ಮಧ್ಯೆ. ಅದೇ ರೀತಿಯಾಗಿ ಚಾಂದೇರಿ ಕದನ, ಮೇದಿರಾಯ ಮತ್ತು ಗೋಗ್ರಾ ಕದನ, ಸೊ ಈ ಒಂದು ಮಹಮ್ಮದ್ ಲೋಧಿ. ಓಕೆನಾ. ಸೊ ಇವ್ರ ಮಧ್ಯೆ ಏನಪ್ಪಾ ಅಂತಂದ್ರೆ ಈ ಒಂದು ಬಾಬರ್ ದಾಳಿಯನ್ನ ಮಾಡ್ತಾನೆ ಭಾರತದ ಮೇಲೆ ಬಂದ ಮೇಲೆ. ಸೊ ಯಾಕಂದ್ರೆ ಭಾರತದ ಮೇಲೆ ಬಂದಿರತಕ್ಕಂತ, ಭಾರತಕ್ಕೆ ಯಾವ ರೀತಿಯಾಗಿ ಬಂದ, ಮತ್ತೆ ಆತನಿಗೆ ಪ್ರೇರೇಪಣೆ ಏನು, ಯಾರ್ಯಾರು ಆಹ್ವಾನ ಮಾಡಿದ್ರು ಅನ್ನೋದನ್ನು ಕೂಡ ನೀವು ಬರೆಯೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಾನು ಬಾಬರನ್ ಮೇಲೆ. ಸೊ ನಿಮ್ಗೆ ಫುಲ್ ವಿಡಿಯೋ ಬೇಕಂತಂದ್ರೆ ಹೋಗಿ ಬಾಬರ್ನ ವಿಡಿಯೋ ಅಂತ ಇದರಲ್ಲಿ ನೀವು ನೋಡಬಹುದು. ಓಕೆನಾ. ನೆಕ್ಸ್ಟ್ ನೋಡಿ ಬಾಬರನ ಕೊನೆಯ ದಿನಗಳು, ಸಾಮ್ರಾಜ್ಯ ವಿಸ್ತಾರ, ಬಾಬರನ ವ್ಯಕ್ತಿತ್ವ ಮತ್ತು ಉಪಸಂಹಾರ. ಈ ರೀತಿಯಾಗಿ ನೀವು ಬರಿತಾ ಹೋಗ್ಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ ಶಹಜಾನನ ಸುವರ್ಣ ಯುಗ ಕುರಿತು ವಿಮರ್ಶಿಸಿ ಅಂತ ಹೇಳಿದ್ದೀನಿ. ಸೊ ಅಲ್ಲಿ ನಮಗೆ 5 ಮಾರ್ಕ್ಸ್ ಮತ್ತೆ 10 ಮಾರ್ಕ್ಸ್ ಅಂತ ಸಪರೇಟ್ ಆಗಿ ಕ್ವಶನ್ಸ್ ಅನ್ನ ಕೊಟ್ಟಿದ್ದೀನಿ, ಬಟ್ ಇಲ್ಲಿ ಹಾಗೆ ಕೊಟ್ಟಿಲ್ಲ. ಓಕೆನಾ. ಸೊ ಇಲ್ಲಿ 5 ಮಾರ್ಕ್ಸ್ ಮತ್ತೆ 10 ಮಾರ್ಕ್ಸ್ ಎರಡು ಕಂಟಿನ್ಯೂಸ್ ಆಗಿ ಏನ್ ಮಾಡಿನಪ್ಪ ಅಂತಂದ್ರೆ ನಿಮಗೆ ಒಂದು ಪಾಯಿಂಟ್ಸ್ ಅನ್ನ ಕೊಡಲಾಗಿದೆ. ಓಕೆನಾ. ಬನ್ನಿ ಹಾಗಾದ್ರೆ ಪೀಠಿಕೆ, ಕಲೆ ಮತ್ತು ವಾಸ್ತುಶಿಲ್ಪ, ಶಹಜಾನು ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡಗಳು ಅಂತ ಬಂದಾಗ ಈ ಒಂದು ಮುಸಲ್ಮಾನ್ ದರ್ಗಾ, ತಾಜ್ ಮಹಲ್ ಮತ್ತು ಮೋತಿ ಮಸೀದಿ. ಓಕೆನಾ. ಅದೇ ರೀತಿಯಾಗಿ ನೆಕ್ಸ್ಟ್ ಈ ಒಂದು ದೆಹಲಿಯಲ್ಲಿ ನಿರ್ಮಿಸತಕ್ಕಂತಹ ಸ್ಮಾರಕಗಳು ಅಂತ ಬಂದಾಗ ಕೆಂಪು ಕೋಟೆ, ಜಮಿಯಾ ಮಸೀದಿ, ಮಯೂರ ಸಿಂಹಾಸನ. ಓಕೆ, ಇಷ್ಟು ಬರೆದ್ರೆ ನೀವು ಇನಫ್ ಆಗುತ್ತೆ. ಯಾಕಂದ್ರೆ 5 ಮಾರ್ಕ್ಸ್ಗೆ ಇಷ್ಟು ನೀವು ಬರೆದ್ರೆ ಇನಫ್ ಆಗುತ್ತೆ. ಓಕೆನಾ. ಸೊ ಇದನ್ನ ನೀವು ಈ ಒಂದು ಮೊಘಲರ ಕೊಡುಗೆಗಳಲ್ಲೂ ಕೂಡ ಇದನ್ನ ಸೇರಿಸಬಹುದು. ಆನ್ಸರ್ ಕೂಡ ಲೆಂದಿ ಆಗುತ್ತೆ. ಓಕೆನಾ. ನೀವು 3 ಪೇಜ್ ಬರೀಬೇಕಲ್ವಾ, ಸೊ ಆನ್ಸರ್ ಕೂಡ ಲೆಂದಿ ಆಗುತ್ತೆ. ಇವುಗಳನ್ನ ಸಂಪೂರ್ಣವಾಗಿ ಸೇರಿಸಬೇಕು ಅಂತ ಏನಿಲ್ಲ, ಸ್ವಲ್ಪವನ್ನ ಸೇರಿಸಿ, ಬಟ್ ಎಲ್ಲರದು ಕೂಡ ಸೇರಿಸಿದಾಗ ಆನ್ಸರ್ ಒಂದು ಟೋಟಲ್ 3 ಪೇಜಸ್ ಮೇಲೆ ಬರಿಬೇಕು ಅಂತ ಹೇಳ್ತೀನಿ. ಓಕೆನಾ. ನೆಕ್ಸ್ಟ್ ಶಿವಾಜಿಯ ಜೀವನ ಮತ್ತು ಸಾಧನೆಗಳು, ಆತನ ಆರಂಭಿಕ ಜೀವನ, ಶಿವಾಜಿಯ ಬಾಲ್ಯ ಮತ್ತು ಶಿಕ್ಷಣ, ಅದೇ ರೀತಿಯಾಗಿ ಶಿವಾಜಿಯ ಸೈನಿಕ ಸಾಧನೆಗಳು, ಮತ್ತೆ ರಾಯಗಢ ಮತ್ತು ಇತರೆ ಕೋಟೆಗಳ ವಶವನ್ನ ಮಾಡಿಕೊಂಡಿರುವಂತದ್ದು. ನಂತರದಲ್ಲಿ ಈ ಒಂದು ಮೊಘಲರೊಂದಿಗೆ ಪ್ರಥಮ ಸಂಘರ್ಷಗಳಾಗಿರುವಂತದ್ದು, ಕೊಂಕಣದ ವಿಜಯ, ಅದೇ ರೀತಿಯಾಗಿ ಶಿವಾಜಿ ಮತ್ತು ಅಫ್ಜಲ್ ಖಾನ್ ಮತ್ತು ಪನ್ಹಾಳ್ ಮತ್ತು ಚಕ್ಕನ್ ಸೋಲು, ಅದೇ ರೀತಿಯಾಗಿ ಮೊಘಲರ ಶಾಹಿಸ್ತಾ ಖಾನನ ಮೇಲೆ ದಾಳಿ ಆಗಿರುವಂತದ್ದು, ಸೂರತ್ ನಗರದ ಮೇಲೆ ದಾಳಿ ಆಗಿರುವಂತದ್ದು, ಜೈಸಿಂಗನ ಮೇಲೆ ದಾಳಿ. ಸೊ ಈ ಜೈಸಿಂಗನ ಮೇಲೆ ದಾಳಿ ಮಾಡಿದಾಗ ಇಲ್ಲಿ ಪುರಂದರ ಒಪ್ಪಂದ ಏನಪ್ಪಾ ಅಂತಂದ್ರೆ ಇದು ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಓಕೆನಾ.
ಜಯಸಿಂಗನ ದಾಳಿಯನ್ನ ನೋಡಿಬಿಟ್ಟು ಏನಪ್ಪಾ ಅಂತಂದ್ರೆ ಆತನ ಆ ಒಪ್ಕೊಳ್ತಾನೆ ಶಿವಾಜಿ. ನಂತರ ದೆಹಲಿಗೆ ಹೋಗಿಬಿಟ್ಟು ಪುರಂದರ ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಹೌದಾ. ಸೊ ಏನೊಂದು 23 ಕೋಟೆಗಳನ್ನ ಮಾತ್ರ ಈ ಒಂದು ಶಿವಾಜಿಯ ವಶಕ್ಕೆ ಬರುತ್ತೆ. ಓಕೆನಾ. ಸೊ ಅದೇ ರೀತಿಯಾಗಿ ಶಿವಾಜಿಯ ಆಗ್ರಾ ಭೇಟಿ, ಅದೇ ರೀತಿಯಾಗಿ ಕೊಂಕಣ ಬಿರಾರ ವಶ ಮತ್ತು ಸೂರತ್ ಲೂಟಿ, ನಂತರ ಆತನ ಪಟ್ಟಾಭಿಷೇಕ, ನಂತರದಲ್ಲಿ ಉಪಸಂಹಾರ. ಸೊ ಇದನ್ನ ನೀವು 10 ಮಾರ್ಕ್ಸಿಗೆ ಬರೆಯುವಂಥದ್ದು ನೋಡಿ, 10 ಮಾರ್ಕ್ಸಿಗೆ ಬರುವಂತ ಕ್ವಶನ್ಸ್ ಅದು. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡಿ ನೆಕ್ಸ್ಟ್ ಇದೊಂದು 5 ಮಾರ್ಕ್ಸಿಗೆ ಬರುವಂತದ್ದು. ಅಂದ್ರೆ ಶಿವಾಜಿಯ ಆಡಳಿತ ವ್ಯವಸ್ಥೆ ಬಗ್ಗೆ ಬರೆಯಿರಿ ಅಂತ ಬಂದಾಗ ಕೇಂದ್ರಾಡಳಿತ, ಅಷ್ಟಪ್ರಧಾನರು, ಕಂದಾಯ ಆಡಳಿತ ಆಗಿರ್ಬೋದು, ಸೈನ್ಯಾಡಳಿತ, ನೌಕಾಪಡೆ ಮತ್ತು ಶಿವಾಜಿಯ ಧಾರ್ಮಿಕ ನೀತಿ. ಇಷ್ಟು ಪಾಯಿಂಟ್ಸ್ ಅನ್ನ ಬರೆದ್ರೆ ಸಾಕು ನೀವು. ಈ ಒಂದು ಪಾಯಿಂಟ್ಸ್ ಗಳು ಮತ್ತೆ ನೀವು ವಿವರಣೆಯನ್ನ ನೋಡ್ಕೊಳ್ಬಹುದು. ಸೊ ಆಲ್ಮೋಸ್ಟ್ ಒಂದ್ಸರಿ ವಿಡಿಯೋದಲ್ಲಿ ಕೂಡ ನಾನು ವಿಡಿಯೋ ಹಾಕಿದ್ದೀನಿ, ಬಟ್ ವಿಡಿಯೋ ಸಿಗ್ಲಿಲ್ಲ ಇಲ್ಲಪ್ಪ ಅಂತಂದ್ರೆ ಏನಪ್ಪಾ ಮಾಡ್ತೀರಾ ಅಂದ್ರೆ ಜಸ್ಟ್ ಲಾಸ್ಟಿಗೆ ಒಂದು ನಿಮಗೆ ಐಡಿಯಾನ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ಸೊ ಆ ಐಡಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ನೋಟ್ಸ್ ಅನ್ನು ಕೂಡ ನೋಡಬಹುದು. ಓಕೆ. ನೆಕ್ಸ್ಟ್ ಅಕ್ಬರ್ನ ಜೀವನ ಮತ್ತು ಸೈನಿಕ ಸಾಧನೆಗಳು ಅಂತ ಬಂದಾಗ ಪೀಠಿಕೆ, ಆರಂಭಿಕ ಜೀವನ, ಅಕ್ಬರನ ಸಿಂಹಾಸನಾರೋಹಣ, ಅಕ್ಬರನ ದಂಡಯಾತ್ರೆಗಳು, ಎರಡನೇ ಪಾನಿಪತ್ ಕದನ ಗೊತ್ತಿರಲಿ. ಸೊ ಎರಡೇ ಪಾನಿಪತ್ ಕದನ. ಸೊ ಮೂರನೇ ಪಾನಿಪತ್ ಕದನ ಇಲ್ಲಿ ಬರ್ಲಿಕ್ಕೆ ಹೋಗ್ಬೇಡಿ, ಯಾಕಪ್ಪ ಅಂತಂದ್ರೆ ಅದು ಶಿವಾಜಿ ಮತ್ತೆ ಬೇರೊಬ್ಬ ರಾಜ ಮತ್ತೆ ಶಿವಾಜಿ ಕಾಲದಲ್ಲಿ ನಡೀತಾ ಹೋಗುತ್ತೆ ಮೂರನೇ ಪಾನಿಪತ್ ಕದನ. ಬಟ್ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು ಈ ಒಂದು ಮೊದಲನೇ ಪಾನಿಪತ್ ಕದನ, ಎರಡನೇ ಪಾನಿಪತ್ ಕದನ, ಈ ಒಂದು ಮೊಘಲರ ಆಳ್ವಿಕೆಯಲ್ಲಿ. ಓಕೆನಾ. ಮಾಳ್ವದ ಆಗ್ಬೇಕಾಗಿತ್ತು. ಸೊ ಓಕೆ. ಮಾಳ್ವದ ಮೇಲೆ ಆಕ್ರಮಣ, ಚುನಾರ್ ಕೋಟೆ ವಶ, ಗೊಂಡ್ವಾಣದ ವಶ, ಜೈಪುರ್ ದಂಡಯಾತ್ರೆ, ಮೀರತ್ ಕೋಟೆ ವಶ, ಮಿರ್ತಾ ಕೋಟೆ ವಶ ಆಗ್ಬೇಕದು. ಓಕೆನಾ. ಸೊ ಮಿರ್ತಾ ಕೋಟೆ ವಶ. ಅದೇ ರೀತಿಯಾಗಿ ಚಿತ್ತೋಡದ ಮುತ್ತಿಗೆ, ಗುಜರಾತ್ ಮೇಲೆ ಮುತ್ತಿಗೆ ಹಾಕಿರುವಂತದ್ದು. ಆಮೇಲೆ ಹಳದಿಘಾಟ್ ಕದನ, ರಣತಂಬೂರ್ ಕೋಟೆಯನ್ನ ಆಕ್ರಮಣ ಮಾಡಿರುವಂತದ್ದು, ಬಿರಾರ್ ಮತ್ತು ಬೆಂಗಾಲ್ ಆಕ್ರಮಣ. ಅದೇ ರೀತಿಯಾಗಿ ಕಾಬೂಲಿನ ಮೇಲೆ ಕೂಡ ದಂಡಯಾತ್ರೆಯನ್ನ ಮಾಡ್ತಾ ಹೋಗ್ತಾನೆ ಈ ಒಂದು ಶಿವಾಜಿ. ಓಕೆನಾ. ಸೊ ಮೇ ಬಿ ರಿಪೋರ್ಟ್ ನೋಡಿ ಇಲ್ಲಿ ರಿಪೀಟ್ ಆಗಿದೆ. ಏನಪ್ಪಾ ಅಂತಂದ್ರೆ ಈ ಒಂದು ರಣತಂಬೋರ್ ಕೋಟೆಗೆ ಪದೇ ಪದೇ ಬಂದಿದೆ ಅಂತಂದಾಗ ಇಲ್ಲಿ 10ನೇದೇನಿದೆ ಅಂತ ಏನಪ್ಪಾ ಅಂತಂದ್ರೆ ಕಾಲಿಂಜರ್ ಕೋಟೆ ವಶ. ಅದು ಕಾಲಿಂಜರ್ ಕೋಟೆ ವಶ. ನಂತರದಲ್ಲಿ ಬರೋದು ರಣತಂಬೂರ್, 13ನೇದು ರಣತಂಬೂರ ದಾಳಿ. ನಂತರ ಇತರೆ ಆಕ್ರಮಣಗಳು, ಅಕ್ಬರನ ಸಾಮ್ರಾಜ್ಯ ವಿಸ್ತಾರ, ಅಕ್ಬರನ ವ್ಯಕ್ತಿತ್ವ ಮತ್ತು ನಿಧನ, ಉಪಸಂಹಾರ. ಸೊ ಓಕೆನಾ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಈ ಒಂದು ಹುಮಾಯೂನನ ಆರಂಭಿಕ ಸಮಸ್ಯೆಗಳು ಅಂತ ಆಗಿರಬಹುದು. ಓಕೆನಾ. ಅದೇ ರೀತಿಯಾಗಿ ಔರಂಗಜೇಬನ ದಕ್ಕನ್ ನೀತಿ. ಸೊ ಇದ್ರದ್ದೆಲ್ಲ PDF ಆಲ್ರೆಡಿ ನಾನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನೊಂದು PDF ಹಾಕೊಡ್ತೇನೆ. ಓಕೆನಾ. ಇದು ಇಂಪಾರ್ಟೆಂಟ್ ನೋಡ್ರಿ. ಸೊ ಏನಪ್ಪಾ ಅಂತಂದ್ರೆ ಈ ಒಂದು ಹೇಳಿದ್ನಲ್ಲ ಶೇರ್ ಶಾಹನ ಸೂರ್ಯ ಆಡಳಿತ ಪದ್ಧತಿಯನ್ನ ವಿಮರ್ಶಿಸಿ. ಸೊ ಇದನ್ನ 5 ಮಾರ್ಕ್ಸ್ ಕೂಡ ಕೇಳಬಹುದು ಅಥವಾ 10 ಮಾರ್ಕ್ಸ್ ಕೂಡ ಕೇಳಬಹುದು. ಓಕೆನಾ. ಸೊ ಇದನ್ನ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಶೇರ್ ಶಾ ಸೂರಿ ಆತನ ಸಾಧನೆಗಳನ್ನ ಕೂಡ ಕೇಳಬಹುದು, ಅದೇ ರೀತಿಯಾಗಿ ಆತನ ಆಡಳಿತ ಪದ್ಧತಿಯನ್ನು ಕೂಡ ಕೇಳುವಂತದ್ದಾಗಿರತ್ತೆ. ನಂತರದಲ್ಲಿ ಅಕ್ಬರ್ನ ರಜಪೂತ್ ನೀತಿ ಕುರಿತು ವಿವರಿಸಿ ಅಂತ ಹೇಳ್ತಾ ಹೋಗ್ತಾರೆ. ಅಕ್ಬರ್ನ ರಜಪೂತ್ ನೀತಿ ಅಂತ ಬಂದಾಗ ರಜಪೂತ್ ನೀತಿಯ ಉಗಮಕ್ಕೆ ಕಾರಣಗಳು, ಸ್ನೇಹ ಮತ್ತು ಯುದ್ಧ ನೀತಿ. ಸೊ ಇದು 5 ಮಾರ್ಕ್ಸ್ ಕೂಡ ಸಪರೇಟ್ ಆಗಿ ಕೂಡ ಕೇಳಬಹುದು. ಅದೇ ರೀತಿಯಾಗಿ ಈ ಒಂದು ಧಾರ್ಮಿಕ ನೀತಿ ಮತ್ತು ರಜಪೂತ್ ನೀತಿಯನ್ನ ಸೇರಿಸಿ ನಿಮಗೆ 10 ಮಾರ್ಕ್ಸಿಗೆ ಕೇಳಬಹುದು. ಸೊ ನಾನು ಇಲ್ಲಿ ಏನಪ್ಪಾ ಅಂತಂದ್ರೆ 5 ಮಾರ್ಕ್ಸಿಗೆ ಸ್ಪ್ಲಿಟ್ ಮಾಡಿ ಕೊಟ್ಟಿದ್ದೀನಿ, 5 ಮಾರ್ಕ್ಸಿಗೆ ತರ. ಓಕೆನಾ. ನೀವು 10 ಮಾರ್ಕ್ಸಿಗೆ ಅದನ್ನ ಕನ್ವರ್ಟ್ ಮಾಡ್ಕೋಬಹುದು, ಯಾಕಂದ್ರೆ ನೀವು 2 ಸೇರಿಸಿ ಓದಿದ್ರೆ 2 ಸೇರಿಸಿ ನಿಮ್ಗೆ 10 ಮಾರ್ಕ್ಸಿಗೆ ಬರೀಲಿಕ್ಕೆ ಬರುತ್ತೆ. ನಂತರದಲ್ಲಿ ಈ ಒಂದು ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳು. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪಾ ಅಂತಂದ್ರೆ ಮೊಘಲ್ ಸಾಮ್ರಾಜ್ಯದ ಪತನಕ್ಕೆ ಅಂತ ಬಂದಾಗ ಈ ಒಂದು ಔರಂಗಜೇಬ ಕೊನೆಯ ದೊರೆ ಆಗ್ತಾನೆ ಈ ಒಂದು ಮೊಘಲ್ ಸಾಮ್ರಾಜ್ಯದಲ್ಲಿ. ನಂತರ ಬಂದರ ದೊರೆಗಳೆಲ್ಲ ಏನಪ್ಪಾ ಅಂತಂದ್ರೆ ಸಮರ್ಥ ದೊರೆಗಳಾಗಿರೋದಿಲ್ಲ. ಓಕೆನಾ. ನಂತರದಲ್ಲಿ ಬಂದಾಗ ನೋಡಿ ಮೊಘಲರಿಂದ ಮರಾಠ ಸಾಮ್ರಾಜ್ಯ ರಕ್ಷಣೆಗಾಗಿ ಔರಂಗಜೇಬನ ಪಾತ್ರ ವಿವರಿಸಿ. ಇಲ್ಲಿ ಏನಪ್ಪಾ ಅಂತಂದ್ರೆ
ತಾರಾಬಾಯಿಯ ಪಾತ್ರ ವಿವರಿಸಿ ಅಂತ ಬರಬೇಕಾಗಿತ್ತು. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಏನಪ್ಪಾ ಅಂತಂದ್ರೆ ಮತ್ತೆ ಔರಂಗಜೇಬ್ ಅಂತ ಬಂದ್ಬಿಟ್ಟಿದೆ ಅದು. ಸಾರಿ. ಏನಪ್ಪಾ ಅಂತಂದ್ರೆ ಸಾಮ್ರಾಜ್ಯದ ರಕ್ಷಣೆಗಾಗಿ ಯಾರು ಹೋರಾಡ್ತಾರೆ ಅಂತಂದ್ರೆ ಮೊಘಲರಿಂದ ಮರಾಠ ಸಾಮ್ರಾಜ್ಯದ ರಕ್ಷಣೆಗಾಗಿ ಹೋರಾಡಿರುವಂತವರು ತಾರಾಬಾಯಿ. ಸಮರ್ಥ ನಾಯಕತ್ವ ಮತ್ತು ಧೈರ್ಯ, ಔರಂಗಜೇಬನ ತಕ್ಕ ಪ್ರತ್ಯುತ್ತರ, ಗೆರಿಲ್ಲಾ ಯುದ್ಧ ತಂತ್ರ, ಮರಾಠ ಒಗ್ಗಟ್ಟು ಮತ್ತು ಪ್ರೇರಣೆ, ಹಾಗೆ ಆಕ್ರಮಣಕಾರಿ ನೀತಿಯನ್ನ ಅನುಸರಿಸಿರುವಂತದ್ದು. ನೆಕ್ಸ್ಟ್ ನೋಡಿ, ಮೊಘಲರ ಕೊಡುಗೆಗಳು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಗೆ ಆಲ್ರೆಡಿ ಹೇಳಿದೆ. ಏನಪ್ಪಾ ಅಂತಂದ್ರೆ ಒಂದು ಮೊಘಲರ ಕೊಡುಗೆಗಳು ಅಂತ ಬಂದಾಗ ಮೇನ್ 4 ಪಾಯಿಂಟ್ಸ್ ಹೇಳ್ಬಿಡ್ತೀನಿ ನೋಡಿ ನಿಮ್ಗೆ. ಏನಪ್ಪಾ ಅಂತಂದ್ರೆ ಆಡಳಿತ ವ್ಯವಸ್ಥೆ, ವ್ಯಾಪಾರ ಮತ್ತು ವಾಣಿಜ್ಯ, ಅದೇ ರೀತಿಯಾಗಿ ಕೈಗಾರಿಕೆಗಳು, ಮತ್ತೆ ಈ ಒಂದು ಕಲೆ ಮತ್ತು ವಾಸ್ತುಶಿಲ್ಪ. ಓಕೆನಾ. ಸೊ ಅದೇ ರೀತಿ ನೆಕ್ಸ್ಟ್ ಹುಮಾಯೂನನ ಆರಂಭಿಕ ತೊಂದರೆಗಳು. ನೋಡಿ, ಈ ಒಂದು ಹುಮಾಯೂನನ ಆರಂಭಿಕ ತೊಂದರೆಗಳು ಅಂತ ನೋಡುವಾಗ, ಹುಮಾಯೂನನು ಸಿಂಹಾಸನಾರೋಹಣದ ಮೇಲೆ ಸಾಮ್ರಾಜ್ಯವನ್ನು ತನ್ನ ಅಯೋಗ್ಯ ಮತ್ತು ವಿಶ್ವಾಸ ದ್ರೋಹಿಗಳಾಗಿರ್ತಕ್ಕಂತಹ ಸಹೋದರರಿಗೆ ವಿಭಾಗವನ್ನ ಮಾಡಿಕೊಡ್ತಾನೆ. ಆತನ ಒಂದು ಪತನಕ್ಕೆ ಕಾರಣವಾಗ್ತಾ ಹೋಗುತ್ತೆ. ಸೊ ಏನಪ್ಪಾ ಅಂತಂದ್ರೆ ತನ್ನ ತಂದೆಗೆ ಕೊಟ್ಟಿರ್ತಕ್ಕಂತ ಮಾತಿನ ಪ್ರಕಾರ ಏನ್ ಮಾಡ್ತಾನೆ ಅಂದ್ರೆ ಈ ಒಂದು ದುರ್ಬಲ ಆಡಳಿತಗಾರರು, ವಿಶ್ವಾಸ ದ್ರೋಹಿಗಳಾಗಿರ್ತಕ್ಕಂಥ ಸಹೋದರರಿಗೆ ಸುಮ್ನೆ ದಾನ ಮಾಡ್ತಾ ಹೋಗ್ತಾನೆ. ಯಾಕಂದ್ರೆ ಅವರಿಗೆ ಬಿಟ್ಟು ಕೊಟ್ಟು ಬಿಡ್ತಾನೆ ಪ್ರದೇಶಗಳನ್ನ. ಅದೇ ರೀತಿಯಾಗಿ ಈ ಒಂದು ಸೈನಿಕ ಶಕ್ತಿಗೆ ಹೆಸರಾಗಿರ್ತಕ್ಕಂಥ ಬಲಿಷ್ಠ ಯೋಧರುಗಳನ್ನ ಹೊಂದಿರತಕ್ಕಂಥ ಈ ಒಂದು ಕಾಬೂಲ್ ಮತ್ತು ಪಂಜಾಬ್ಗಳೇನಿದ್ವು ಅವುಗಳನ್ನ ಕಮ್ರಾನ್ ಎಂಬ ಸಹೋದರನಿಗೆ ಬಿಟ್ಟು ಕೊಡ್ತಾ ಹೋಗ್ತಾನೆ. ನಂತರದಲ್ಲಿ ಈತನಿಗೆ ಏನಾಗುತ್ತೆ ಅಂದ್ರೆ ಸೈನ್ಯ ಕುಗ್ಗುತ್ತಾ ಹೋಗುತ್ತೆ. ಇದು ಕೂಡ ಒಂದು ಕಾರಣ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಹುಮಾಯೂನನು ತನ್ನ ಸಾಮ್ರಾಜ್ಯ ಮತ್ತು ಆಸ್ಥಾನವನ್ನ ಭದ್ರಪಡಿಸಿಕೊಳ್ಳುವುದು ಬಿಟ್ಟು ಅನವಶ್ಯಕವಾಗಿ ಕಾಲಿಂಜರ್ ಮತ್ತು ಚಾಂದೇರಿ ಹಿಂದೂ ದೊರೆಗಳ ಮೇಲೆ ಯುದ್ಧವನ್ನು ಮಾಡ್ತಾ ಹೋಗ್ತಾನೆ. ನಂತರ ಈ ಒಂದು ಶೇರ್ ಶಾನ ಶಕ್ತಿ ಮತ್ತು ಪ್ರತಿಷ್ಠೆಯನ್ನ ಅರಿಯದೆ ಹುಮಾಯೂನನು ವಿಫಲನಾಗ್ತಾ ಹೋಗ್ತಾನೆ. ಸೊ ಆತನ ಒಂದು ಚಾಣಾಕ್ಷತೆಯನ್ನ ಅರಿಯುವುದರಲ್ಲಿ ಈತ ವಿಫಲನಾಗ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ಆರಂಭದಲ್ಲಿಯೇ ಶೇರ್ ಶಾನನ್ನು ಗಮನಿಸಲು ಪ್ರಯತ್ನಿಸದೆ ನಿರ್ಲಕ್ಷ್ಯವನ್ನ ತೋರ್ತಾ ಹೋಗ್ತಾನೆ. ಸೊ ಆತನ ಮೇಲೆ ಒಂದು ಕಣ್ಣು ಹಿಡ್ದನೆ ಏನ್ ಮಾಡ್ತಾನೆ ಅಂದ್ರೆ ಏನೂ ಆಗೋದಿಲ್ಲ ಬಿಡಪ್ಪ ಅಂತಂದ್ರೆ ನಿರ್ಲಕ್ಷ್ಯ ಮಾಡ್ತಾನೆ. ನೆಕ್ಸ್ಟ್ ತರ ಈ ಒಂದು ಚುನಾರ್ ಕೋಟೆ ಮುತ್ತಿಗೆ ತೋರಿಕೆಗೆ ಶಾಂತಿ ಒಪ್ಪಂದ ಮಾಡಿಕೊಂಡ್ರೂ ಕೂಡ ಈ ಒಂದು ಶೇರ್ ಶಾನ ಚಾಣಾಕ್ಷತೆಯನ್ನ ಹುಮಾಯೂನನಿಗೆ ಅರ್ಥವಾಗಿರಲಿಲ್ಲ. ಸೊ ಏನಪ್ಪಾ ಅಂತಂದ್ರೆ ತನ್ನ ತಂದೆ ಬಾಬರ್ನ್ ಈ ಒಂದು ಎಲ್ಲ ಚಾಣಾಕ್ಷತೆಯಿಂದ ಯುದ್ಧವನ್ನ ಮಾಡ್ತಾ ಇದ್ದ. ಸೊ ಅದೇ ರೀತಿಯಾಗಿ ಈ ಒಂದು ಪ್ರದೇಶಗಳನ್ನ ದಾನವನ್ನು ಕೂಡ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಚಾಣಾಕ್ಷನು ಕೂಡ ಆಗಿರುವಂತದ್ದು ಬಾಬರ್. ಬಟ್ ಆತನ ಒಂದು ಬುದ್ಧಿಮತ್ತೆ, ಆತನ ಒಂದು ಚಾಣಾಕ್ಷತನ ಈ ಒಂದು ಹುಮಾಯೂನನಿಗೆ ಇರಲಿಲ್ಲ. ಸೊ ಹಾಗಾಗಿ ಈತನ ಒಂದು ವಿಫಲತೆಗೆ ಕಾರಣ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಹುಮಾಯೂನನ್ನ ಸೋಲಿಸಲು ಮತ್ತು ಭಾರತದಿಂದ ಮೊಘಲರನ್ನು ಓಡಿಸಲು ಗುಜರಾತಿನ ಬಹದ್ದೂರ್ ಶಾ ಮತ್ತು ಈ ಒಂದು ಶೇರ್ ಶಾ ಸೂರಿ ಇಬ್ರು ಮಾತುಕತೆ ಹೊಸ ನೀತಿಯನ್ನು ಹುಮಾಯೂನನಿಗೆ ಅರ್ಥವಾಗುತ್ತಿಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲನಾಗ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ಗುಜರಾತಿನ ಮೇಲೆ ದಾಳಿ ಮಾಡಿ ಬಹದ್ದೂರ್ ಶಾ ರಜಪೂತರೊಂದಿಗೆ ಯುದ್ಧ ಮಾಡಲು ಆಕ್ರಮಣಕಾರಿ ಆತನ ಮೇಲೆ ಯುದ್ಧ ಮಾಡಿ ಆತನನ್ನ ಬಂಡಾಯನ್ನ ಅಡಗಿಸಬಹುದಿತ್ತು. ಆದ್ರೆ ಸುಮ್ಮನೆ ಕಾಲ ಕಳೆದು ಭೋಗದಲ್ಲಿ ಕಾಲ ಕಳೀತಾ ಹೋಗ್ತಾನೆ, ಸುಖಭೋಗದಲ್ಲಿ ಕಾಲ ಕಳೀತಾ ಹೋಗ್ತಾನೆ. ಸೊ ಏನಪ್ಪಾ ಅಂತಂದ್ರೆ ಈ ಒಂದು ರಜಪೂತರೊಂದಿಗೆ ಸೇರಿಕೊಂಡು ಬಿಟ್ಟು ಗುಜರಾತ್ ಬಹದ್ದೂರ್ ಶಾ ಮೇಲೆ ಆಕ್ರಮಣ ಮಾಡಬಹುದಾಗಿತ್ತು. ಬಟ್ ಆತನ ಆಕ್ರಮಣ ಆತನ ಮೇಲೆ ಮಾಡೋದಿಲ್ಲ. ಈ ಒಂದು PDF ನ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ. ಅದೇ ರೀತಿಯಾಗಿ ಇದ್ರ ಬಗ್ಗೆ ನೋಟ್ಸ್ ಬೇಕಂತಂದ್ರೆ ರೈಟಿಂಗ್ ನೋಟ್ಸ್ ಇದೆ. ಆ ರೈಟಿಂಗ್ ನೋಟ್ಸ್ ಅನ್ನ ನಿಮ್ಗೆ ಇಮೇಜ್ ಗಳನ್ನು ಕೂಡ ಈ ಒಂದು ಐಡಿಯಲ್ಲಿ ಕಳಿಸಲಾಗುತ್ತೆ.